ದೇವ್ರ ನಾಮಕ್ಕೆ ಸ್ತೋತ್ರ. ನನ್ನ ಹೆಸರು ಮುನಿಯಪ್ಪ, ನಮ್ಮ ಹೆಸರು ಮುನಿಯಕಾಯಮ್ಮ, ನಮ್ಮ ಮಗ ಹೆಸರು ರಾಮಮೂರ್ತಿ, ಕಸ ಹೆಸರು ಕಾವ್ಯಮ್ಮ. 3 ಜನ ಮೊಮ್ಮಕ್ಕಳು. 2004ರಲ್ಲಿ ನಾವು ಚರ್ಚ್ಗೆ ಹೋದ್ವಿ. 2005ರಲ್ಲಿ ನಾವು ರಕ್ಷಣೆ ಕರ್ತನ ಭೋಜನ ತಗೊಂಡ್ವಿ. ಅವತ್ತಿಂದ ದೇವ್ರು ನಮ್ಮನ್ನ ನಡೆಸ್ಕೊಂಡು ಬಂದ. ಪಾಸ್ಟರ್ಗಳು ನಮ್ಮ ಮನೆಗೆ ಬಂದು ಅವ್ರು ಪ್ರೇಯರ್ ಮಾಡ್ತಾಯಿದ್ರು, ನಮ್ಮನ್ನು ಬದಲಾಯಿಸಿದ್ರು, ನಮ್ಮ ದೇವ್ರ ಕಡೆ ನಡೆಸಿದ್ರು. ತಪ್ಪದಿರ ನಾವು ಚರ್ಚ್ಗೆ ಹೋಗ್ತಾ ಇದ್ವಿ. ದೇವ್ರು ನಂಬ್ಕೊಂಡಿದ್ವಿ. ದೇವ್ರ ಮಕ್ಕಳಾಗಿ ನಾವು ಚರ್ಚ್ಗೆ ಅವಾಗ ಹೋಗ್ತಾ ಇದ್ವಿ. ತಪ್ಪದಿರ ನಮ್ಮ ದೇಹದಲ್ಲಿ ಏನೇನು ನಡೆದು ಅನ್ನೋದು ಹೊಟ್ಟೆ ದಪ್ಪ ಅಂದಾಯ್ತು. ಏನೋ ಗಟ್ಟಿಗಿತ್ತು, ಏನೋ ಗಟ್ಟಿ ಅಂತ ಹೇಳಿದ್ರೆ ಅಪ್ಪ ಸ್ಕ್ಯಾನಿಂಗ್ ಮಾಡಿಸು ಅಂತ ಹೇಳಿದ್ರು. ಆವಾಗ ನಾವು ಹೋಗಿದ್ವಿ, ಹಬ್ಬಾಳಕ್ಕೆ ಹೋಗಿದ್ವಿ. ಡಾಕ್ಟ್ರ್ ಹತ್ರ ಎಲ್ಲ ನೋಡಿಸಿದ್ವಿ. ಸ್ಕ್ಯಾನಿಂಗ್ ಮಾಡಬೇಕು ಅಂತಂತಂದ್ರು. ಆ ಚರ್ಚ್ನಾಗ ಹೋಗಿ ನಾವು ಗುರುನ ಕುತ್ಕೊಂಡು ಬೇಡಿದ್ವಿ, ಸ್ವಾಮಿ ವಯಸ್ಸಾದ ಕಾಲದಾಗ ನಾವು ಬಂದು ಆಪ್ರೇಷನ್ ಮಾಡಿಸ್ಕೊಳ್ಳಲ್ಲ, ಅದೇನದು ಹೊಟ್ಟೆ ಒಳಗೆ ಅದು ನೀನೇ ಕರೆಸ್ಬೇಕು, ಅದು ನೀನೇ ವಿಮರ್ಶೆ ಹಾಕ್ಬೇಕು ಸ್ವಾಮಿ, ನಾವು ಹಾಸ್ಪಿಟ್ಲಿಗೆ ಬರೋಲ್ಲ, ಆಪ್ರೇಷನ್ ಮಾಡ್ಕೊಳ್ಳಲ್ಲ, ಇದು ನೀನೇ ಏನಾದರೂ ಮಾಡಬೇಕು ಸ್ವಾಮಿ, ಅದೇನಿದ್ರು ಅಲ್ಲೇ ಕರ್ಗೋಗ್ಬೇಕು ಸ್ವಾಮಿ, ಹಾಸ್ಪಿಟ್ಲಿಗೆ ಬರೋದಿಲ್ಲ ಅಂತೇಳಿ ದೇವ್ರ ಹತ್ರ ಒಪ್ಪಿಸ್ಬಿಟ್ಟು ಬಂದೀವಿ. ನಾವು ಬಂದರೆ ದೇವ್ರು ಅದ್ಭುತ ಮಾಡಿದ್ದು. ನಮ್ಮ ಹುಡುಗರೆಲ್ಲ ಇತ್ತು ನೋಡಪ್ಪ, ಡಾಕ್ಟ್ರೆಲ್ಲ ಸ್ಕ್ಯಾನಿಂಗ್ ಮೇಲೆ ಈ ಥರ ಬಂದದೆ. 3 ಸ್ಕ್ಯಾನಿಂಗ್ ಮಾಡ್ತೀವಿ, 5 ಟೆಸ್ಟ್ ಮಾಡಿಸ್ತೀವಿ, ಎಲ್ಲದರಲ್ಲೂ ಇದೇ ಥರ ಬಂದದೆ. ಇವಾಗ ತಿರ್ಗಿ ನಾಲ್ಕು ಹೋದ್ರೆ ತೊಂದರೆ ಆಗ್ತದೆ, ಮಾಡಿಸ್ಬಿಡೋದೆ ಸರಿ ಅಂತೇಳಿ ಆವಾಗ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ವಿ. ದೇವರು 4ನೇ ದಿವಸದಾಗ 3ನೇ ದಿವಸದಾಗ ಆಪ್ರೇಷನ್ ಮಾಡ್ಬೇಕಂತ ತಗೊಂಡೋದ್ರು. ದೊಡ್ಡ ಆಪ್ರೇಷನ್ ಮಾಡಬೇಕು ಅಂತಿದ್ರು ಅವರು. ಅವೆಲ್ಲ ನೋಡಿ ಒಂದೆರಡು ಬುಡ್ಡೆ, ಒಂದು ಚಿಕ್ಕದೊಂದು ಗುಳ್ಳೆಗೆ ಲಿವಾರ್ನು ಕೊಯ್ಬೇಕು ಅಂತ ಹೇಳಿದ್ರು ಅವರು. ಆಮೇಲೆ ದೊಡ್ಡ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರು, ತಗೊಂಡವ್ರು. ಅವರೆಲ್ಲ ದೊಡ್ಡ ಆಪ್ರೇಷನ್ ಮಾಡೋಕೆ ರೆಡಿ ಮಾಡ್ಯವ್ರೆ. ಅಲ್ಲೋಗಿ ಫಸ್ಟ್ ನಾನೇ ನಿಲ್ಲಿಸಿದ್ರು. ಆಮೇಲೆ ಬಂದು ಈ ಕಡೆ ನಿಲ್ಲಿಸ್ಬಿಟ್ರು. ನಾನು ಅಲ್ಲಿ ಎಷ್ಟೊತ್ತಿಗೂ ನಂದು ಆಗಿಲ್ಲ. 10 ಗಂಟೆ ಕರ್ಕೊಂಡೋದು 5:15 ಈಸಿ ಕಳ್ಸವ್ರೆ. ನಮ್ಮ ಹುಡುಗ ಹೇಳಿದ್ದು ಇಷ್ಟೊತ್ತು ಕರ್ಕೊಂಡು ಇಷ್ಟೊತ್ತು ಬಂದಿತ್ತು ಅಂತ. ಆವಾಗ ಅವ್ರು ಏನೇನೋ ಮಾಡಿದ್ರು ಏನು ಕಥೆನೋ. ಆಮೇಲೆ ನಾನೊಂದು ಇವರೆಲ್ಲ ಮಾಡಿ ಕಳಿಸಿದೆ, ಏನೊಂದು ಮಿಷಿನ್ ತಂದು ಬೇಯಿಸಿದ್ರು ನನ್ನ ಮುಂದೆ. ಆವಾಗ ಇದು ಮತ್ತು ಇಂಜೆಕ್ಷನ್ ಹಾಕ್ತೀವಿ ಅಂತ ಹೇಳಿದ್ರು. ಅಷ್ಟೇ ನನ್ನ ಜ್ಞಾಪಕ. ಆಮೇಲೆ ಏನಾಯ್ತೋ ಏನು ಕಥೆನ. ಆಮೇಲೆ ಅವರು ಕ್ಯಾಮ್ರಾ ಬಿಟ್ಟು ನೋಡೋಷ್ಟೊತ್ತಿಗೆ ಗುಳ್ಳೆನೂ ಯಾವುದೂ ಇಲ್ಲ. ಎಲ್ಲ ದೇವರು ಅದ್ಭುತ ಮಾಡ್ಯವ್ರಿ. ಆವಾಗ ಆಪ್ರೇಷನ್ ಮಾಡೋಕೆ ಒಂದು ಎಷ್ಟಿತ್ತಂತೆ, ಅದು ತಗೊಂಬಂದು ತೋರಿಸ್ಯಾರ. ದೇವರು ಇಷ್ಟು ಮಾತ್ರ ಸಹಾಯ ಮಾಡಿದ ಜೀವನದಲ್ಲಿ, ಈ ವರ್ಷದಲ್ಲಿ. ದೇವ್ರ ನಾಮಕ್ಕೆ ಕೊಟ್ಟಿ ಸ್ತೋತ್ರ. ದೇವ್ರ ನಾಮಕ್ಕೆ ಸ್ತೋತ್ರ ಅಂತಾಗಲಿ. ನನ್ನ ಹೆಸರು ರಾಮಮೂರ್ತಿ ಅಂತ, ಒಬ್ಬರಿಗೆ ನಮ್ಮ ತಂದೆ ತಾಯಿ, ನಮ್ಮ ಮಿಸ್ಸಸ್ಸು, ನಮ್ಮ ಮಕ್ಕಳವರು ಇಲ್ಲೇ ಒಬ್ಬ ಬಂದಿದ್ದಾರೆ, ಸುಮ್ಮನೆ. ನಾವು ನಮ್ಮ ಮಕ್ಕಳು ನಮ್ಮ ಚಿಕ್ಕಕ್ಕನ ಸುಮ್ಮನೆ ಅಮ್ಮ ಫಸ್ಟ್ ದೇವ್ರ ನಾಮ. ಅವ್ರ ಫ್ಯಾಮಿಲಿ ಎಲ್ಲ ರಕ್ಷಣೆ ಬಂದರು. ಆಮೇಲೆ ಅವರಿಂದ ನಮ್ಮ ದೊಡ್ಡಕ್ಕನವ್ರು ಹೇಳಿದ್ರು, ಅವ್ರ ಫ್ಯಾಮಿಲಿ ಎಲ್ಲ ರಕ್ಷಣೆ. ನಾನು ಇವರೆಲ್ಲ ಚರ್ಚ್ಗೆ ಹೋದರೆ ಇವರು ತಿಕ್ಕಲು ಎಲ್ಲ ಬಡವರು, ಇವರೇ ಹೋದರೆ, ಯಾರು ಸಾವುಕಾರ ಯಾಕೆ ಹೋಗಲ್ಲ ದೇವ್ರ ಹತ್ರ. ಹಂಗೆ ನಾನು ನೆಗ್ಲೆಕ್ಟ್ ಮಾಡ್ತಾಯಿತ್ತು, ಉದಾಸೀನ. ನಮ್ಮ ಮನೆಗೆ ಬರಲಿ ಪಾಸ್ಟರ್ಗಳು ಗಲಾಟೆ ಮಾಡಿ ಆಚೆ ಕಳಿಸ್ಬಿಡ್ತೀನಿ ಅಂತ ಅಷ್ಟು ಇದು ಮಾಡ್ತಾಯಿದ್ದೆ. ಇರೋದು ಅದು ಮಾತಾಡ್ತಾಯಿದ್ದೆ. ಹೀಗೆ ದೇವರು ನಮ್ಮ ತಂದೆ ತಾಯಿ ಎಲ್ಲ ದೇವ್ರನ್ನೆಲ್ಲ ಅಂದ್ಕೊಂಡ್ರು. ನಾವು ಒಬ್ಬನೇ ನಮ್ಮ ಮನೆಯಲ್ಲಿ ದೇವ್ರನ್ನ ಅರ್ಪಣಿಸಿ ದೇವ್ರಿಗೆ ವಿರೋಧವಾಗಿ ನಾನು ನಡೀತಾ ಇದ್ದೆ. ಆಯ್ಪನೇ ದೇವರು ಶ್ರೀಮಂತರು ಯಾಕೆ ಹೋಗ್ತಾ ಇಲ್ಲ, ಅವ್ರ ಹತ್ರ ಬಡವರೇ ಯಾಕೆ ಹೋಗ್ತಾರೆ, ದೀನರು, ದಲಿತರು, ಹಿಂದುಳಿದವ್ರದವರು ಬಡವರು ಯಾಕೆ ಹೋಗ್ತಾರೆ, ಶ್ರೀಮಂತರು ಯಾಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ದೇವ್ರ ವಿರೋಧವಾಗಿ ನಾನು ಹೇಳ್ತಾ ಇದ್ದೆ. ಹಿಂಗೆ ಇರೋವಾಗ ಏನೋ ಆಕಸ್ಮಿಕ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂಥರ ತೊಂದರೆ ಆಯಿತು. ಆವಾಗ ದೇವ್ರನ್ನ ಪ್ರಾರಂಭ ಮಾಡಿ ತಿಳ್ಕೊಂಡ್ಮೇಲೆ ಆಮೇಲೆ ದೇವರಲ್ಲಿರೋ ಒಂದು ಸತ್ಯಾಸತ್ಯಗಳು ತಿಳ್ಕೊಂಡು ಆಮೇಲೆ ನಾನು ಚೇಸ್ಕೋವನ ಅದೇ ದೇವರು ನನ್ನ ಜೀವಿತದಲ್ಲಿ. ಆವಾಗ ತಿಪ್ಪೆಯಲ್ಲಿ ರಚ್ಚಲಿದ್ದೆ. ಆವಾಗ ದೇವ್ರು ತಿಳ್ಕೊಂಡು ಬೆಳೀತಾ ನಾವು ಬಡವರೇ ಆಗಿರ್ಬೋದು. ನಾವು 3 ಪೈಕಿ ಲೆನಿನ್ ಬಾಟಿಲ್ ಓಡಿಸ್ತಾ ಇದ್ದೀವಿ. ನಾವು ಲೆನಿನ್ ಬಾಟಿಲ್ ಒಂದು ಜೊತೆ 5,000 ರೂಪಾಯಿ, 5 ಜೊತೆ 10 ಜೊತೆ ಲೆನಿನ್ ಬಾಟಿಲ್ ಓಡಿಸ್ಕೊಂಡು ಹಾಕ್ಕೊಂಡು ಹೋಗೋದು, ಚರ್ಚ್ಗೆ ಹೋಗ್ತಾರೆ. ಅವಾಗ ಜನರು ಏನೋ ಏನು ಇವ್ರು ದೇವ್ರ ಹತ್ರ ಲೆನಿನ್ ಬಾಟಿಲ್ ನಾವು ಕೂಡ ಹಾಕಲ್ಲ, ಇವ್ರು ಹೊಲಿಸ್ಕೊಂಡು ಹಾಕ್ತಾರೆ ಅಂತ ಆಶ್ಚರ್ಯ ಪಡ್ತಾರೆ. ಹಿಂಗೆ ಓದ್ತಾ ದೇವರಲ್ಲಿ ಬೆಳೆದು ತೀಕ್ಷಾಸ್ತ್ರ ತಗೊಂಡು ದೇವ್ರಿಗೋಸ್ಕರ ಎಲ್ಲ ಪ್ರೇಯರ್ಗಳಿಗೂ ನಾನು ಅಟೆಂಡ್ ಆಗ್ತಾ ಇದ್ದೆ. ಒಂದು ಬೈಬಲ್ ಸ್ಟಡಿ ಆಗಲಿ, ಒಂದು ಉಪವಾಸ ಪ್ರಾರ್ಥನೆ ಆಗಲಿ, ಮನೆ ಕೂಟಗಳಿಗಾಗಲಿ ನಾನೇ ಸುವಾರ್ತೆ ಸಾರಕ್ಕೆ ಹೋಗ್ತಾ ಇದ್ದೆ. ಆವಾಗ ದೇವ್ರು ನನಗೆ ಅದ್ಭುತ ಕಾರ್ಯ ಮಾಡಿ ತಿರ್ಗಾ ಮದುವೆ ಮಾಡ್ಕೊಂಡೆ. ಮನೆ ಮಕ್ಕಳಾಯಿತು. ತಿರ್ಗಾ ಹೀಗೆ ಜೀವಿತದಲ್ಲಿ ಕಷ್ಟ ಸುಟ್ಟು ಬರ್ತಾ ಇದ್ದೆ. ಆಕ್ಸಿಡೆಂಟ್ ಆಗೋದು ಎಲ್ಲ ಕೂತಾ ಇದ್ದೆ. ಅಲ್ಲಿ ಬುಲೆಟಲ್ಲಿ ಹೋಗ್ತಾ ಇದ್ದರೆ ಆ ಹೆಲ್ಮೆಟ್ ಬಿದ್ದೋಗಿತ್ತು. ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ಎತ್ಕೊಂಡು ಬರ್ತಾ ಇದ್ದೆ. ಗಾಡಿ ಏರ್ಪೋರ್ಟ್ ಕಡೆಯಿಂದ ಬಂದು ಜೋರಾಗಿ 2 ವೀಲರ್ ನಮ್ದು ಆ ರೀತಿ ಹೋದ್ರೆ ನನ್ನ ಮುಂದೆ ಕಲ ಬಂದು ಬಿಟ್ಕೊಂಡು ಹೊರಟು. ಇಲ್ಲಿ ಕಟ್ಟಾಗ್ಬಿಡ್ತು ಕಾಲು. ನಿಂತ್ಕೊಂಡು ಹಾಕೋತೀನಿ, ಕಾಲು ನಿಂತ್ಕೊಂಡು ಕಾಲು ಕಾಲು ಬರ್ತವೆ. ದೇಕ್ಕ ಬುಲೆಟ್ ಹತ್ರ ಕೊಟ್ಟೋದು. ಆವಾಗ
ತಿರ್ಗಿ ಯಾರ್ಯಾರು ಕರ್ಕೊಂಡು ಹೋಗ್ತಿರೋದು ಆಮೇಲೆ ನಮ್ಮೂರವ್ರು ಯಾರಿಗೂ ಫೋನ್ ಮಾಡಿ ಆಂಬುಲೆನ್ಸ್ಗೆ ಹಾಕ್ಕೊಂಡು ರ್ಯಾಡ್ ಹಾಕಿದ್ರು ಅವರು ರೆಸ್ಟ್ ಮಾಡಬೇಕು ಅಂತ ದೇವರು ಒಂದು 6 ತಿಂಗಳು ನಾನು ನಡೆಯೋಕ್ಕೆ ಸಹಾಯ ಚೆನ್ನಾಗಿ ಓಡಾಡ್ತಿದ್ರು. ದೇವ್ರು ನಮ್ಗೆ ಎಲ್ಲ ಪ್ರತಿಯೊಂದನ್ನು ನಮ್ಗೆ ಸಹಾಯ ಮಾಡಿದ್ದೇನೆ. ಹೋದ ವರ್ಷ ಒಂದು ನಮ್ಮ ಮಗ ಸಾಮ್ವೇಲ್ ಡೆಲಿವರಿಗೆ ಬಾಪ್ಟಿಸ್ಟ್ ಹಾಸ್ಪಿಟಲ್ಗೆ ಹೋದಾಗ ಬೇಜಾನು ನಾವು ನೋಡ್ತಿದ್ವಿ. ಎಂಥ ಕಷ್ಟದಲ್ಲೂ ದೇವ್ರು ನಮ್ಮನ್ನು ಕೈ ಬಿಡಲಿಲ್ಲ, ನಮ್ಗೆ ಸಹಾಯ ಮಾಡೋದು. ನಮ್ಮ ಇದುವರೆಗೂ ನಾವು ಉಳಿದಿರೋದು ದೇವ್ರ ಕೃಪೆಯಿಂದ. ಇದುವರೆಗೂ ನಾವು ಜೀವಂತವಾಗಿರೋದು ದೇವ್ರ ಕೃಪೆ. ಯಾವಾಗ ನಾವು ಮಣ್ಣಿಗೆ ಮಣ್ಣಾಗಿ ಪಾಪದಲ್ಲಿ ಇರಬೇಕಾಯ್ತು ಅಂತಂದ್ರೆ ಈಗ ನಮ್ಮನ್ನು ಕೈ ಹಿಡಿದು ಇದುವರೆಗೂ ನಮ್ಮನ್ನು ನಡೆಸ್ಕೊಂಡಿದ್ದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಉಂಟ. ದೇವರಿಗೆ ಸ್ತೋತ್ರ ಉಂಟಾಗಿ. ನಾನು ಮದುವೆ ಅದು 2017 ನಾನು ಮದುವೆ ಆಗಿದ್ದೀನ. ಆವಾಗ ನನಗೆ ಗೊತ್ತಿರಲಿಲ್ಲ ಇವರು ಕ್ರಿಶ್ಚಿಯನ್ಸ್ ನನಗೆ 10 ಜನರು ಅನ್ಕೊಂಡೇ ಇದ್ದಿದ್ದು. ನಾನು 10 ಜನರೇ ಇದ್ದಿದ್ದು. ನಾನು ಮದುವೆ ಆಗಿ ಫಸ್ಟ್ ವೀಕ್ ಸಂಡೇನೇ ನಾನು ಚರ್ಚಿಗೆ ಬಂದೆ. ಇವು ನಮ್ಮ ಯಜಮಾನ್ರು ನೋಡಿ ಅಂತ 1 ಅವರ್ ಟೈಮ್ ಪಾಸ್ ಮಾಡ್ಕೊಂಬನ್ನಿ ವಾರದ ಟೈಮ್ ಪಾಸ್ಗೆ ಅಂತ ಕರ್ಕೊಂಡೋದ್ರು. 2-3 ಅವರು ಚರ್ಚಲ್ಲಿ ಕೂತ್ಕೊಂಡೆ. ವಾಕ್ಯ ಎಲ್ಲ ಚೆನ್ನಾಗಿತ್ತು. ನಾವು ಯಾಕೆ ದೇವ್ರನ್ನ ಬೇಕು ಅನ್ಕೊಂಡು ನಾನು ನೆಗ್ಲೆಕ್ಟಾಗೆ ಮಾಡ್ತಾ ಇದ್ದಿದ್ದು. ಅದೇ ನಾನು ಪ್ರೇಯರು ಮಾಡ್ತಾ ಇರಲಿಲ್ಲ, ಏನು ಮಾಡ್ತಾ ಸುಮ್ಮನೆ ಓಡಾಡ್ಕೊಂಡು ಇರ್ತಾ ಇದ್ದೆ. ನಾನು ಪೂಜೆನೂ ಮಾಡ್ತಾ ಇರಲಿಲ್ಲ ನಿಜಳನಾಗಿ. ಸರಿ ಅಂದ್ಬಿಟ್ಟು ಇವ್ರ ಜೊತೆ ಹೋಗ್ತಾ ದೇವ್ರನ್ನ ಕಂಡ್ಕೊಂಡೆ. ನಾನು ಇವ್ರ ಮುಖಾಂತರ ನಮ್ಮ ಯಜಮಾನ ಮುಖಾಂತರ ದೇವ್ರ ಕಂಡ್ಕೊಂಡೆ. 2018 ನನ್ನ ಮಗಳು ಹುಟ್ಟಿದ್ದು. 2022 ನನ್ನ ಮಗಳು. ಈ ಹುಡುಗನು 2025 ಡಿಸೆಂಬರ್ 6 ಹುಟ್ಟಿರೋದು. ಈ ಮಗ ತುಂಬಾ ಪ್ರಾಬ್ಲಮ್ ಆಯ್ತು. ನನ್ಗೆ ಸಿಸರಿಂಗ್ ಮಾಡಲೇಬೇಕಂತ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ರು ಇಬ್ರು. ನಮ್ಮ ಹತ್ರ ನಮ್ಮ ಯಜಮಾನ್ ಹತ್ರ ಇಬ್ಬರತ್ರನೂ ಸೈನ್ ಹಾಕ್ಸ್ಕೊಂಡು ಸಿಸರಿಂಗ್ ಮಾಡಲೇಬೇಕು, ಮಗು ಅಡ್ಡ ಇದೆ, ಆಗಲ್ಲ ಅಂತ ಹೇಳಿದ್ರು. ಇನ್ನೊಬ್ರು ಡಾಕ್ಟರ್ ಬಂದು ಇಲ್ಲ ನನಗೆ ನೋಡೋಣ, ಮಗು ನೋಡೋಣ, ಇನ್ನೂ ಸ್ವಲ್ಪ ನೋಡೋಣ, ಅದೇನು ಮಗು ಏನು ಟಾಯ್ಲೆಟ್ ಏನು ತಿಂದಿಲ್ಲ, ಮಗು ನೋಡೋಣ, ಆದಷ್ಟು ಟ್ರೈ ಮಾಡ್ತೀವಿ ನಾವು, 99% ಟ್ರೈ ಮಾಡ್ತೀವಿ, 1% ಆದ್ಮೇಲೆ ಬ್ಲಡ್ ಲಾಸ್ ಆಯ್ತು, ತುಂಬಾ ಬ್ಲಡ್ ಲಾಸ್ ಆಯ್ತು. ನನ್ಗೆ ಎದ್ದು ಓಡಾಡಕ್ಕಾಗಲ್ಲ, ಕಾಲೆಲ್ಲ ದಪ್ಪ ಆಗಿ ಓಡಾಡಕ್ಕೆ ಆಗ್ತದೆ. ನಮ್ಮ ಯಜಮಾನ ಸಪೋರ್ಟ್ ಕೊಟ್ಟು ಎಲ್ಲ ಓಡಾಡಿಸ್ಕೊಂಡು ಇದ್ರು. ಅಲ್ಲೇ ಹಾಸ್ಪಿಟ್ಲಾಗಿ 1 ವಾರ ಆಯ್ತು. ಇವನ್ಗ ಡ್ಯಾಂಡೇಜ್ ಅಂದ್ಬಿಟ್ಟು ಕರೆಂಟ್ ಅಲ್ಲಿ ಇಕ್ಕಿದ್ರು ಮಗನ. ಅವಾಗ ದೇವ್ರ ಕೃಪೆಯಿಂದ 1 ವಾರ ಇಕ್ಬಿಟ್ಟು 1 ವಾರ ಆದ್ಮೇಲೆ ಬಿಟ್ಕೊಟ್ರು. ಅವ್ರು ಮಗುನ್ಗ ನಿನ್ನ ಡಿಸ್ಚಾರ್ಜ್ ಮಾಡ್ತೀನಿ, ಅವ್ರಿಗೂ ಡಿಸ್ಚಾರ್ಜ್ ಮಾಡೋಣ ಅಂದ್ಬಿಟ್ಟು. ನನ್ ಬ್ಲಡ್ ಲಾಸ್ ಆಗಿದ್ದ ಬ್ಲಡ್ 1 ಬಾಟ್ಲು 2 ಬಾಟ್ಲು ಎಕ್ಸಿ, ಗ್ಲೂಕೋಸ್ಗಳೆಲ್ಲ ಎಕ್ಸಿ ಎಲ್ಲ ಇದ್ ಮಾಡಿದ್ರು. ಅಲ್ಲಿಂದ ಬಂದು ಜಾಸ್ತಿ ಉಸಿರಾಟದ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟು ಮತ್ತೆ ಮಾರನೇ ದಿವಸ ಹಂಗೆ ಕರ್ಕೊಂಡು ಹೋಗಿ ತೋರಿಸಿದ್ರ ಮುಖಾಂತರ ದೇವ್ರಿಗೆ ನಾನು ಪ್ರೇಯರ್ ಮಾಡಿದೆ. ದೇವ್ರೆ ನಿನ್ ಚಿತ್ತ ಏನಿದೆ ಅದು ನೆರವೇರ್ಬೇಕು ನನ್ನ ಜೊತೆ ಅಂತೇಳಿ. ನಮ್ದು ಅವಾಗ ಹೋಗಿ ನೋಡ್ಸಿದ್ಮೇಲೆ ಮಾರನೇ ದಿವಸ ಏನು ಇದಿಲ್ಲ, ಉಸಿರಾಟದ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಮಾಡ್ತಿದ್ರು. ದೇವ್ರ ಮುಖಾಂತರ ನಾನು ರಕ್ಷಣೆ ನಮ್ಮ ಯಜಮಾನ್ ಮುಖಾಂತರ ರಕ್ಷಣೆ ಹೊಂದ್ಕೊಂಡೆ. ದೇವ್ರ ನಮ್ಮ ಆಂಟಿಯವ್ರ ಮುಖಾಂತರ ವಾಕ್ಯ ಎಲ್ಲ ಕಲ್ತ್ಕೊಂಡು ಪ್ರೇಯರ್ ಮಾಡ್ಕೊಂಡು ಎಲ್ಲ ಇದ್ ಮಾಡಿದೆ. ದೇವ್ರ ಕೃಪೆಯಿಂದ ನಾವು ಸಂತೋಷ, ಸಮಾಧಾನ, ಐಕ್ಯತೆ ಕುಟುಂಬಗಳಲ್ಲಿದೆ. ದೇವ್ರ ರಕ್ಷಣೆ ಹೊಂದ್ಕೊಂಡು ನಾನು 2023 ನಾನು 3 ವರ್ಷ ಆಯ್ತು ರಕ್ಷಣೆ ಹೊಂದ್ಕೊಂಡು. ದೇವ್ರ ನಂಬಿಕೆ ಸ್ತೋತ್ರ ಅಂತ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಅಗಾಪೆ ಬೈಬಲ್ ಚರ್ಚು ಮುಂದಿನ ವಾರ 22ನೇ ತಾರೀಕು 29 ವರ್ಷ ಪೂರೈಸಿ 30ನೇ ವರ್ಷಕ್ಕೆ ಕಾಲಿಡುವ ಸಮಯದಲ್ಲಿ ಸ್ನೇಹಿತರು ಸುತ್ತಮುತ್ತಲಿರುವ ಪ್ರತಿಯೊಬ್ಬೊಬ್ಬರು ನಮಗೆ ಅಲ್ಲಿರುವಂತಹ ಸತ್ಯಾಸತ್ಯವನ್ನು ತಿಳಿದುಕೊಂಡು ದೇವರಿಗಾಗಿ ಜೀವಿಸಬೇಕು. ದೇವರಲ್ಲಿರುವಂತಹ ಒಂದು ಐಕ್ಯತೆಯನ್ನು, ಒಂದು ಭಾವಕ್ಕೆ ಸಂತೋಷವನ್ನು ತಿಳಿದುಕೊಂಡು ದೇವರಿಗಾಗಿ ಜೀವಿಸಬೇಕು ಅಂತ ಈ ಸಮಯದಲ್ಲಿ ಕೇಳಿಕೊಳ್ತೇನೆ.